ಓಂ ಹನುಮತೆ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹನುಮಂತನ ಮೇಲಿನ ಭಕ್ತಿಯಲ್ಲಿ ಅಪಾರ ಶಕ್ತಿ ಇದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ನೀವು ಹನುಮಂತನ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿ ಜಪಿಸಿದರೂ ನಿಮ್ಮ ಅರ್ಧದಷ್ಟು ಸಮಸ್ಯೆಗಳು ಪರಿಹಾರವಾಗುವುದು ಎಂದು ಹೇಳಲಾಗಿದೆ. ಹನುಮಂತನು ನಮಗೆ ಕಷ್ಟಗಳಿಂದ ನಮ್ಮನ್ನು ಹೇಗೆ ರಕ್ಷಿಸುತ್ತಾನೆ, ಹನುಮಂತನನ್ನು ಒಲಿಸಿಕೊಳ್ಳಲು ಯಾವ ಮಂತ್ರಗಳನ್ನು ಪಠಿಸಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಪೂರ್ತಿ ವಿಡಿಯೋ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಂಜನೇಯ ಸ್ವಾಮಿಯನ್ನು ನಾವು ಸಂಕಟ ಮೋಚನ ಎಂದು ಕರೆಯುತ್ತೇವೆ. ಅಂದರೆ ಭಕ್ತರ ಸಂಕಷ್ಟಗಳನ್ನು ದೂರ ಮಾಡುವವನು ಎಂಬುದಾಗಿದೆ. ಆಂಜನೇಯ ಅಥವಾ ಹನುಮಂತ ಎನ್ನುತ್ತಿದ್ದಂತೆ ಭಕ್ತರ ಮನಸ್ಸಿನಲ್ಲಿ ಬರುವುದು ನಮಗೆ ಕಷ್ಟಗಳ ಭಯವು ಕಳೆದು ಹೋಗುತ್ತದೆ ಅಂತ ನಂಬಿಕೆ. ಶಕ್ತಿ ಮತ್ತು ಭಕ್ತಿಯ ಸಂಕೇತವಾದ ಆಂಜನೇಯ ಸ್ವಾಮಿಯನ್ನು ಸ್ಮರಿಸುವುದರ ಮೂಲಕ ನಮಗಿರೋ ಕಷ್ಟಗಳು ಎಲ್ಲ ಕೂಡ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಎನ್ನುವ ನಂಬಿಕೆ. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಆಂಜನೇಯ ಸ್ವಾಮಿಯಲ್ಲಿನ ದೈವಿಕ ಶಕ್ತಿ, ಶುದ್ಧತೆ ಮತ್ತು ಅದ್ಭುತ ಅವನ ಆಶೀರ್ವಾದವಾಗಿದೆ. ಆಂಜನೇಯ ಸ್ವಾಮಿಯನ್ನು ಶಿವನ 11ನೇ ರುದ್ರಾವತಾರವೆಂದು ಪರಿಗಣಿಸಲಾಗುತ್ತದೆ. ಶಿವನನ್ನು ವಿನಾಶ ಮತ್ತು ಸೃಷ್ಟಿಯ ಅಧಿಪತಿ ಎಂದು ಕರೆಯಲಾಗುತ್ತದೆ ಮತ್ತು ಅವನ ಈ ರುದ್ರ ಅವತಾರವು ಪ್ರೇತಗಳು ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ನಾಶ ಮಾಡಲು ಭೂಮಿಯಲ್ಲಿ ಸೃಷ್ಟಿಯಾದನು. ಶಿವನ ರುದ್ರ ರೂಪದ ಶಕ್ತಿ ಮತ್ತು ಆಶೀರ್ವಾದದಿಂದ ಆಂಜನೇಯ ಸ್ವಾಮಿಯು ಅಪಾರ ಶಕ್ತಿ, ಅಪಾರ ಜ್ಞಾನ ಮತ್ತು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುವ ಸಾಮರ್ಥ್ಯವನ್ನು ಪಡೆದುಕೊಂಡನು. ಹನುಮಂತನ ಅಷ್ಟಸಿದ್ಧಿ ಹಾಗೂ ನವನಿಧಿ ಅಂತೀವಲ್ವಾ, ಅದಂದ್ರೆ ಹನುಮಾನ್ ಚಾಲೀಸದ ಒಂದು ಸಾಲಿನಲ್ಲಿ ಭೂತ ಪಿಚಾಸ ನಿಕಟ ನಹಿ ಆವೆ ಎಂದು ಬರೆಯಲಾಗಿದೆ. ಇದರರ್ಥ ಹನುಮಂತನ ಹೆಸರನ್ನು ಹೇಳುವುದರಿಂದ ಭೂತ ಪಿಚಾಚಿಗಳು ಕೂಡ ಹತ್ತಿರ ಸುಳಿಯುವುದಿಲ್ಲ ಎಂಬುದಾಗಿದೆ. ಇನ್ನೊಂದು ಸಾಲಿನಲ್ಲಿ ಅಷ್ಟಸಿದ್ಧಿನವನಿಧಿ ಕೇದಾತ ಎಂದು ಹೇಳಲಾಗಿದೆ. ಅಂದರೆ ಹನುಮಂತನು 8 ಸಿದ್ಧಿಗಳ ಮತ್ತು 9 ಸಂಪತ್ತುಗಳ ಅಧಿಪತಿ ಎಂಬುದಾಗಿದೆ. ಹನುಮಂತನು ಈ ವರವನ್ನು ಸೀತಾಮಾತೆ ಮತ್ತು ರಾಮನಿಂದ ಪಡೆದುಕೊಂಡನು. ಈ ಸಿದ್ಧಿಗಳ ಶಕ್ತಿಯಿಂದ ಅವನು ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಯನ್ನು ನಾಶ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ ಅಂತ ಅರ್ಥ. ಹನುಮಂತನ 8 ಸಿದ್ಧಿಗಳಲ್ಲಿ ಅನಿಮ, ಗರಿಮ, ಲಘಿಮ ಮುಂತಾದ ಶಕ್ತಿಗಳು ಸೇರಿವೆ. ಅವು ಯಾವುದೇ ದುಷ್ಟ ಶಕ್ತಿಯನ್ನು ನಾಶ ಮಾಡಬಲ್ಲ ಶಕ್ತಿಯನ್ನು ಹೊಂದಿರುತ್ತದೆ. ಅಷ್ಟೇ ಅಲ್ಲ, ನಾವು ಹನುಮಾನ್ ಚಾಲಿಸವನ್ನು ನಿಯಮಿತವಾಗಿ ಪಠಿಸುವುದರಿಂದ ನಕಾರಾತ್ಮಕ ಶಕ್ತಿಗಳೆಲ್ಲವೂ ದೂರ ಆಗುವುದು, ಮಾನಸಿಕ ಶಾಂತಿಯು ಪ್ರಾಪ್ತವಾಗುವುದು. ಹನುಮಾನ್ ಚಾಲಿಸ ಪಠಣವು ನಮ್ಮಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಾಗಿಸುವುದು. ಆದರೆ ಇದನ್ನು ನೀವು ನಿಯಮಿತವಾಗಿ ಪಠಿಸುವುದರಿಂದ ಮಾತ್ರ ಸಾಧ್ಯವಾಗುತ್ತದೆ. ಯಾವ ರೀತಿ ಪಠಿಸಬೇಕು ಅಂದರೆ, ಮಂಗಳವಾರದ ದಿನದಂದು ನಾವು ಹನುಮಂತನ ಪೂಜೆಯನ್ನು ಮಾಡುವುದರಿಂದ ವಿಶೇಷ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಮಂಗಳವಾರದ ದಿನದಂದು ನೀವು ಹನುಮಾನ್ ಚಾಲೀಸವನ್ನು ಪಠಿಸುವ ಮುನ್ನ ಆಂಜನೇಯ ಸ್ವಾಮಿ ವಿಗ್ರಹ ಅಥವಾ ಫೋಟೋದ ಮುಂದೆ ದೀಪವನ್ನು ಹಚ್ಚಿ ನಂತರ ಹೂವುಗಳನ್ನು ಅರ್ಪಿಸಿ ಬಳಿಕ ಹನುಮಾನ್ ಚಾಲೀಸವಾಗಿರಬಹುದು ಅಥವಾ ಬಜರಂಗ್ ಬಾಣ ಆಗಿರಬಹುದು ಪಠಿಸಬೇಕು. ಹನುಮಂತನ ಧ್ಯಾನವನ್ನು ಮಾಡುವುದರಿಂದ, ಹನುಮಂತನ ನಾಮವನ್ನು ಪಠಿಸುವುದರಿಂದ ಮಾನಸಿಕ ಶಾಂತಿಯನ್ನು ನಾವು ಪಡೆದುಕೊಳ್ಳಬಹುದಾಗಿದೆ. ಇದು ನಮ್ಮಲ್ಲಿನ ನಕಾರಾತ್ಮಕ ಆಲೋಚನೆಗಳನ್ನು, ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ ಎನ್ನುವ ನಂಬಿಕೆ. ನೀವು ಹನುಮಂತನ ಧ್ಯಾನವನ್ನು ಮಾಡುತ್ತಿದ್ದರೆ ಆತನ ಫೋಟೋ ಅಥವಾ ವಿಗ್ರಹವನ್ನು ನೋಡಿಕೊಂಡು ಧ್ಯಾನ ಮಾಡುವುದು ಉತ್ತಮ. ಹನುಮಂತನ ಮಂತ್ರಗಳನ್ನು ಪಠಿಸುವುದರಿಂದ ನಕಾರಾತ್ಮಕ ಶಕ್ತಿ ದೂರ ಆಗುತ್ತದೆ ಮತ್ತು ಜೀವನದಲ್ಲಿ ಸಕಾರಾತ್ಮಕತೆ ಅಥವಾ ಸಕಾರಾತ್ಮಕ ಶಕ್ತಿ ಬರುತ್ತದೆ ಎನ್ನುವ ನಂಬಿಕೆ.
ಇದಲ್ಲದೆ ನೀವು ದಿನಕ್ಕೆ ಹಲವಾರು ಬಾರಿ ಹನುಮಂತನ ಹೆಸರನ್ನು ಜಪಿಸಬಹುದು. ಇದು ನಿಮಗೆ ಶಾಂತಿ ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತದೆ. ಇಲ್ಲಿ 2 ಹನುಮಾನ್ ಮಂತ್ರವನ್ನು ನೀಡಲಾಗಿತ್ತು. ಈ ಮಂತ್ರದ ಪಠಣದಿಂದಲೂ ನಿಮಗೆ ಸಾಕಷ್ಟು ಪ್ರಯೋಜನವಿದೆ. ಆ ಮಂತ್ರಗಳು ಯಾವುದು ಅಂದರೆ ಇವಾಗ ಹೇಳ್ತೀನಿ. ಇದು ಹಂಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಡ್ತೀನಿ, ನೀವು ನೋಡಿಕೊಂಡು ಓದ್ಕೋಬೋದು. ಓಂ ನಮೋ ಹನುಮತೆ ರುದ್ರಾವತಾರಾಯ ಸಕಲ ಶತ್ರು ಸಂಹರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹ. 2ನೇಯದು ಓಂ ಅಂಗಾರಕ ನಮಃ. ಈ 2 ಮಂತ್ರಗಳು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ನೋಡಿಕೊಂಡು ನಿಧಾನವಾಗಿ ಓದ್ಕೋಬೋದು, ಸರಳವಾಗಿ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಓಂ ಹನುಮತೇ ನಮಃ.